60 ದಿವಸದಲ್ಲಿ 1 ಲಕ್ಷ ರೂಪಾಯಿ ದುಡಿಯೋಕ್ಕಾಗುತ್ತಾ? ಅದು ಟಾಟಾ ಎಸಿಲಿ 60 ದಿವಸದಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 2. ನನಗೆ ಬೆಳಗ್ಗೆ ಬಂದಿದ್ದೆ ನಮ್ಮ ಸ್ಕ್ರಾಪ್ ಅವ್ರದ್ದು. ಸ್ಕ್ರಾಪ್ ಯಾರ್ಡ್ಗೆ ರೆಡ್ ಬಾಕ್ಸ್ ಗಳು ಹಾಕೊಂಡು ಹೋಗ್ಬೇಕೈತಿ, ಎಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ. ಗಾಡಿ ಗೋಡೌನ್ಗೆ ಹಾಕಿದ ತಕ್ಷಣ ನಮ್ಮ ಗಾಡಿ ಅನ್ಲೋಡ್ ಆಗಿಲ್ಲ, ಯಾಕಂದ್ರೆ ದೊಡ್ಡ ಗಾಡಿ ಅನ್ಲೋಡ್ ಆಯ್ತಿತ್ತು, ಅಲ್ಲೇ ವೇಟ್ ಮಾಡ್ಕೊಂಡಿದ್ದು. ಈ ಮಿಷಿನ್ ಒಳಗಡೆ ಎಲ್ಲ ರೆಡ್ ಬಾಕ್ಸ್ ತಳ್ಬಿಟ್ಬಿಟ್ರೆ ಅದೇ ಮೇಲೆ ಎತ್ಕೊಂಡೋಗಿ ಪ್ರೆಸ್ ಮಾಡಿ ಬಾಕ್ಸ್ ಶೇಪ್ ಅಲ್ಲಿ ಮಾಡಿ ಕಳಿಸುತ್ತೆ. ಈ ಬಾಡಿಗೆ ನನಗೆ 700 ರೂಪಾಯಿ ಸಿಕ್ತು. ಆಯ್ತು. ಆಮೇಲಿಂದ ನಮ್ಗೆ ಗೊತ್ತಿರೋರ್ದೆ ಮನೆ ಶಿಫ್ಟಿಂಗ್ ಬಾಡಿಗೆ ಕಚ್ಕೊತ್ತು. ಎಲ್ಲ ಐಟಮ್ ಲೀಟಾಗಿ ಲೋಡ್ ಮಾಡಿಸ್ಕೊಂಡೆ. ಸ್ವಲ್ಪ ಆಗೋದು ಲೇಟ್, ಅದಕ್ಕೆ ವೇಟ್ ಮಾಡ್ಕೊಂಡು ಅಲ್ಲೇ ಇದ್ದೆ. ಇವ್ರು ಇನ್ನೊಂದು ಮನೆ ನೋಡಿದ್ದು ಪಕ್ಕದ ರೋಡಲ್ಲೇ. ಅಣ್ಣ ನಂಗೆ ಲೇಟ್ ಐತಿ, ಸ್ವಲ್ಪ ಅನ್ಲೋಡ್ ಬೇಗ ಮಾಡ್ಕೊಡ್ರಿ ಅಂದಿದ್ದಕ್ಕೆ ರಗ್ ಅಂತ ಅನ್ಲೋಡ್ ಮಾಡ್ಕೊಂಡ್ರು. ಈ ಬಾಡಿಗೆ ನನಗೆ 500 ರೂಪಾಯಿ ಸಿಕ್ತು. ಇದಾದ್ಮೇಲೆ ಒಂದು ಸಣ್ಣ ಡೆಕೋರೇಷನ್ ಬಾಡಿಗೆ ನಮ್ಮ ಏರಿಯಾದ ಹತ್ರ ಅಬ್ಬಯ್ಯ ಕಾಲೇಜ್ ಅಂತ ಐತೆ, ಅಲ್ಲಿಗೆ ತಂದಾಕ್ದೆ. ಈ ಬಾಡಿಗೆ ನನಗೆ 300 ರೂಪಾಯಿ ಸಿಕ್ತು. ನಮ್ಮ ಏರಿಯಾದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಅನ್ನದಾನ ಇತ್ತು, ಅದನ್ನ ಹಾಕೊಂಡು ದೇವಸ್ಥಾನ ತಗೋ ಬಂದೆ. ಇದೇ ನೋಡ್ರಿ ದೇವಸ್ಥಾನ. ನಾನು ತಂದಿದ್ದ ಅನ್ನ ಅಲ್ಲೇ ಇಳಿಸ್ಬಿಟ್ಟು ನಾನು ಹೊರಟ್ಬಿಟ್ಟೆ ಅಲ್ಲಿಂದ. ತಿರ್ಗಾ ಸಾಯಂಕಾಲ ಬಂದು ದಬ್ಬರೆಗಳನ್ನ ಕ್ಯಾಟ್ರಿಂಗ್ ಪೀಸ್ ಹತ್ರ ಎತ್ಕೊಂಡಾಗ ಹಾಕ್ದೆ. ಈ ಬಾಡಿಗೆ ನನಗೆ 800 ರೂಪಾಯಿ ಸಿಕ್ತು. ಅಪ್ ಅಂಡ್ ಡೌನ್ ಮಾತಾಡ್ಕೊಂಡಿದ್ದೆ ನಾನು ಇದಕ್ಕೆ. ಇವತ್ತಿನ ಅರ್ನಿಂಗು 2300 ರೂಪಾಯಿ. ಅದ್ರಲ್ಲಿ 300 ರೂಪಾಯಿ ಡೀಸೆಲ್ ಹೋಗಿದೆ.